ನೋಡ್ರಿ, ಈಗ 3 ವರ್ಷದಿಂದ ಆಯ್ತು. ನಾವು ಗುತ್ತಿಗೆದಾರ ಕೆಲಸ ಮಾಡಕಂತ ನಾವು 35 ವರ್ಷ ಆಯ್ತು. 35 ವರ್ಷದ ಒಳಗ ಯಾವಾಗಲೂ ನಾವು ಪೇಮೆಂಟ್ ಸಲುವಾಗಿ ಬೆಂಗಳೂರಿಗೆ ಬಂದ ಇತಿಹಾಸನೇ ಇಲ್ಲ. ಈ ಸಿದ್ದರಾಮಯ್ಯನವರ ಈ ಸರ್ಕಾರ ಬಂದ ನಂತರ ನಮ್ಮನ್ನು ಉಪಯೋಗಿಸಿಕೊಂಡು ಹೋದ ಸಲ ಕೆಂಪಯ್ಯನವರ ಇದರಿಂದ 40% ಅಂತ ತಿಳಿಸಕ್ಕೆ ಅದನ್ನ ಉಪಯೋಗಿಸಿಕೊಂಡು ಈ ಸರ್ಕಾರ ಆಡಳಿತಕ್ಕೆ ಬಂತು. ಆದ್ರೆ ಇವತ್ತು ನಮ್ಮ ಗುತ್ತಿಗೆದಾರರ ಸ್ವಲ್ಪ ಕನಿಷ್ಠ ಒಂದು 10% ಆದ್ರೂ ನಮ್ಮ ಬಗ್ಗೆ ಒಂದು ತಾಯಿಯ ಮಮತೆ ತೋರಿಸಿ ಅವರು ಕನಿಕರ ತೋರಿಸ್ಬೇಕಾಗಿತ್ತು. ಆದ್ರೆ ನಮ್ಗೆ ಏನು ತೋರಿಸ್ತಾನೆ ಇಲ್ಲ. ಹಿಂದಿನ periodನಲ್ಲಿ ಯಾವಾಗಲೂ ಇಷ್ಟು LOC ನಾವು ಬೆಂಗಳೂರಿಗೆ ಬಂದಿದ್ದೇ ಇಲ್ಲ. ಇವತ್ತು ಲೇಬರ್ ಕೋರ್ಟ್ನಿಂದ ದುಡ್ಡು ಬರ್ತೈತಿ. ಪ್ರತಿ ಸಲ 3 ತಿಂಗಳಿಗೊಮ್ಮೆ ದುಡ್ಡು ಬರ್ತಿತ್ತು ಡಿವಿಷನ್ಗೆ. ಈ ಪದ್ಧತಿ ಹೋಗೇ ಬಿಟ್ಟೈತಿ. ನಾವೆಲ್ಲ ಕನಿಷ್ಠ ಈ 2 ಲಕ್ಷದ ಗುತ್ತಿಗೆದಾರರು ಸಹಿತ ಬೆಂಗಳೂರಿಗೆ ಬಂದು LOC ಹಾಕಿಸ್ಕೊಂಡು ಹೋಗೋದಂತ ಒಂದು ಕೆಟ್ಟ ಪರಿಸ್ಥಿತಿ ಬಂದೈತೆ. ತಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯ 16 ಬಜೆಟ್ ಯಶಸ್ವಿ ಲಕ್ಷಿದ್ರೆ 17ನೇ ಬಜೆಟ್ ಯಶಸ್ವಿ ಆಗುತ್ತೆ ಅಂತ ನಮ್ಮ ಹೇಳ್ತಾ ಈ ಒಂದು ಇದರಲ್ಲಿ ಅದೇನು ತಾತ್ಕಾಲಿಕವಾಗಿ ಬಗೆಹರಿಬೇಕು ಅಂತೇಳಿ ಭಗವಂತನಲ್ಲಿ ಕೇಳ್ಕೊತೀವಿ. ಆದ್ರೆ ಇವತ್ತು ನಾವು ತಾತ್ಕಾಲಿಕವಾಗಿ ಇವತ್ತೇನೆ ಇರೋದಕ್ಕೆ ಅದು ಅವರ ನಿಧನೊಳಗೆ ಇದರ ಸಲುವಾಗಿ ಬಜೆಟ್ ನಲ್ಲಿ ನಮ್ಗೇನಾದ್ರೂ ಘೋಷಣೆ ಮಾಡ್ಬೋದು ಅಂತ ಒಂದು ಆಶಾಭಾವನೆ ಅಂತ ಹೊಂದೀವಿ. ನೋಡ್ರಿ, ನಮ್ಮ ಘೋಷಣೆಯವರು ನಮ್ಮ ದಣಿಗಳು ಅವರು ನಮಗೆ ಕೂಲಿ ಕೊಡ್ಬೇಕಾಗಿದ್ದ ಅವ್ರ ಧರ್ಮ. ನಾವು ಅವ್ನ ಬಾಡ್ಬೇಡಿ ಕೊಡಬೇಕು. ಅವರು ಲೈನ್ ಆಫ್ ಕ್ರೆಡಿಟ್ ಆಗಿರ್ಬೋದು, ಇದರ ಬಗ್ಗೆ ಅವರು ಫೈನಾನ್ಸ್ ಅಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರಯತ್ನಕ್ಕೆ ನಾವೆಲ್ಲರೂ ಸಂಘಟನೆ ಕೊಡ್ತ ಸತೀಶ್ ಜಾರಕಿಹೊಳಿ ಅವರು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಫಸ್ಟ್ ಸ್ಟ್ರೈಕ್ ಮಾಡಿದ್ವಿ. ನೆನೆಸ್ಬೇಕಾಗತ್ತೆ. ಸಿಬಿಎಫ್ 5 ಲಕ್ಷದಿಂದ 10 ಲಕ್ಷ ಮಾಡಿದ್ರು. 10 ವರ್ಷ ಮೀಟಿಂಗ್ ಕರೆದು ಆಮೇಲೆ ನಮ್ದು MDP ಆಗಿದೆ. PWD ಇಲಾಖೆಯಲ್ಲಿ ಯಾವುದೇ ತೊಂದರೆ ಇಲ್ಲ. MDP ಬಗ್ಗೆ ಇನ್ನುಳಿದ ಇಲಾಖೆಯಲ್ಲಿ ಬಹಳ ತೊಂದರೆ ಆಗ್ತಿದೆ. ಅದನ್ನು ರಾಜ್ಯದ ಗುತ್ತಿಗೆ ಸಂಘದ ಅಧ್ಯಕ್ಷರು ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮ್ಮ ಸಹಕಾರ ಬಹಳ ಬೇಕು. ಇದರಂತೆ ನಮ್ಮ ಲೋಕೋಪಯೋಗಿ ಸಚಿವರು ಇನ್ನೂ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಸಂಘದ ಮೂಲಕ ಒಂದು ವಿಷಯವನ್ನ ಜ್ಞಾಪಕ ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಬಹಳ ನೋವಿನಿಂದ ಹೇಳುವಂತ ವಿಷಯ ಇದು. ಯಾಕಂದ್ರೆ ಆಗಿನ ಸಮಯದಲ್ಲಿ ವಿರೋಧ ಪಕ್ಷಗಳ ನಾಯಕರು, ಈಗಿನ ಹಾಲಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಗುತ್ತಿಗೆದಾರರಿಗೆ ಪ್ರಾಮಿಸ್ ಮಾಡಿದ್ರು. ನಮ್ಮ ಸರ್ಕಾರ ಬಂದ್ರೆ ನಾವು ₹1 LOCಗೆ ದುಡ್ಡನ್ನ ಕಮಿಷನ್ ರೀತಿಯಲ್ಲಿ ಕೇಳಲ್ಲ, ನಿಮ್ಮ ಹಣವನ್ನು ಕೂಡಲೇ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದಾರಲ್ವ ಸ್ವಾಮಿ. ನಾವು 3 ವರ್ಷ ಕಾಯ್ದು ನಮ್ಮ ಹೆಂಡತಿ ಮಕ್ಕಳು ಮತ್ತೆ ನಮ್ಮ ವ್ಯವಹಾರ, ನಮ್ಮ ಹೆಸರು ಎಲ್ಲ ಡ್ಯಾಮೇಜ್ ಮಾಡ್ಕೊಳ್ತಾ ಇದ್ವಿ. ದಯಮಾಡಿ ನೀವು ಮಾತನ್ನ ಇನ್ನೊಮ್ಮೆ ಜ್ಞಾಪಿಸ್ಕೊಡಿ. ನಮಗೆ ಕೊಡ್ಬೇಕಾಗಿರೋಂಥ ದುಡ್ಡನ್ನು ಕೊಡಿ ಅಂತ ಕೇಳ್ತಾ ಇದ್ವಿ ವಿನಂತಿಯಿಂದ. ದಯಮಾಡಿ ಇದನ್ನ ಮುಖ್ಯಮಂತ್ರಿಗಳಿಗೆ ಕಿವಿಗೆ ಬೀಳಬೇಕಿಲ್ಲ. ಯಾಕಂದ್ರೆ ನಮ್ಮ ಉಪಾಧ್ಯಕ್ಷರು ಹೇಳಿದ್ರು ವಿಧಾನಸಭೆ ಮುಂದೆ ಮೆಸೇಜ್ ಬಂದಿದೆ ಅಂತ. ನಮಗೆ ಮೆಸೇಜ್ ದಯವಿಟ್ಟು ಸ್ವಾಗತ. ಎಲ್ಲ ಜಿಲ್ಲೆಗಳಲ್ಲಿ ಪೂರ್ವ ಸಾಧ್ಯ ಅಲ್ಲೇ ಮಾಡ್ತಿದೆ ಅಂತ ಹೇಳಿ ಪ್ರತಿ ಜಿಲ್ಲೆಗೂ ಸುಮಾರು 25 ದಿನಕ್ಕೆ 2 ಜಿಲ್ಲೆಗಳಂತೆ 21 ದಿನ ಸುತ್ತಿ ಅಧ್ಯಕ್ಷರು ಮತ್ತು ನಮ್ಮ ಪದಾಧಿಕಾರಿಗಳು ಅವರಿಗೆ ಸಹಕಾರ ಕೊಟ್ಟಂತ ನಮ್ಮ ಪ್ರಧಾನ ಕಾರ್ಯದರ್ಶಿ ನಂದಕುಮಾರ್, ದಿನೇಶ್, ಕೃಷ್ಣೇಗೌಡರು, ಮತ್ತೆ ನಟರಾಜ್ ಅವರು, ಮತ್ತೆ ಲಕ್ಷ್ಮೀಪತಿ ಅವರು, ಎಲ್ಲರೂ ಕರ್ನಾಟಕ ರಾಜ್ಯ ಗುತ್ತಿಗೆದಾರ ಎಲ್ಲ ಪದಾಧಿಕಾರಿಗಳು ಅವರಿಗೆ ಹೆಚ್ಚಿನ ಸಹಕಾರ ಎಲ್ಲರೂ ಇದ್ದಾರೆ. ಅವ್ರ ಹೇಳಕ್ಕಾಗೋದಿಲ್ಲ. ನಾವೆಲ್ಲ ಸೇರಿ ಅಧ್ಯಕ್ಷ ಹೇಳಿದ್ರು, ಬೇಡಪ್ಪ ಎಲ್ಲ ಜಿಲ್ಲಾ ನಮಗೆ ಟ್ರಾಫಿಕ್ ಜಾಮ್ ಆಗಿದೆ ಅಂತ. ಇನ್ನೂ ಸಹಸ್ರಾರು ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕ್ರಮ ಮುಗಿದೊಳಗಡೆ ಎಲ್ಲಾ ಗುತ್ತಿಗೆದಾರರು ಸಹ ಇನ್ನು ಬಂದು ಸೇರ್ಕೊತಾರೆ ನಮ್ಮ ಜೊತೆ. ಈಗ ಈ ಕಾರ್ಯಕ್ರಮ ನಾವು ನಮ್ಮ ಕರ್ನಾಟಕ ರಾಜ್ಯ ಗುತ್ತಿಗೆದಾರ ಸಂಘ ಉಪಾಧ್ಯಕ್ಷರು ವಿಭಾಗ ಠಾಣೆ ವೇದಿಕೆಗೆ ಆಗಮಿಸಿದಂತ ಕ್ರಷರ್ಸ್ ಮಾಲೀಕರ ಸಂಘದ ಅಧ್ಯಕ್ಷರಾದಂತಹ ಪುರುಷೋತ್ತಮ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ.
ಚಪ್ಪಾಳೆಯನ್ನ ಹಾಕಬೇಕು. ಶ್ರೀಯುತ ಗೌರವಾನ್ವಿತ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಎನ್ ಮಂಜುನಾಥ್ ಅವರು ವೇದಿಕೆಯನ್ನ ಕುರಿತು ಮಾತಾಡಬೇಕು.